English news. Now the news in detail. We from Coastal Times wish all the children a very happy children. Now the news in detail. Mannakunda Gunchi Seva Samiti Trust has organized 145th year Sharam Manganapati Deepa Aradhane Utsav on 19th November at Mannakunda, which will start from 5:30 p.m. Said Mr. Nandakumar addressing a press meet at the Press Club Patrika Bhavan in Mangalore. ಇದು ವಾದಿರಾಜರು ಅವರ ಪ್ರಾರಂಭಿಸಿದ್ದು. ಅದರ ಹಿನ್ನೆಲೆ ಏನಂದ್ರೆ ಅವರಿಗೆ ಗಂಡು ಸಂತಾನ ಇರುತ್ತದೆ. ಹಾಗೆ ಅವರು ಮಹಾಗಣಪತಿಯವರ ಪ್ರಾರ್ಥನೆ ಮಾಡಿ ಅವರಿಗೆ ಗಂಡು ಸಂತಾನವಾದರೆ ನಾನು ಪ್ರತಿ ವರ್ಷ ಮಹಾಗಣಪತಿಯವರ ಮನೆಗೆ ಆರಾಧನೆ ಮಾಡ್ತೇನೆ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾರೆ. ಅದೇ ಥರ ಅವರಿಗೆ ಗಂಡು ಸಂತಾನವಾಗಿದೆ. ಮುಂದೆ 1870ನೇ ಇಸ್ವಿಯಿಂದ ಅಲ್ಲಿ ಮಹಾಗಣಪತಿಯವರನ್ನು ಮನೆಗೆ ಕರೆಸಿಕೊಂಡು ಆರಾಧನೆ ಮಾಡಿದ್ರು. ಮುಂದೆ ಎಷ್ಟೋ ಮಹನೀಯರನ್ನು ಮುಂದುವರಿಸಿಕೊಂಡು ಬಂದು ಈಗ ವಾದಿರಾಜರಿಂದ ಪ್ರಾರಂಭವಾದ ಈ ಒಂದು ಧಾರ್ಮಿಕ ಈ ಕೃಷಿ ಉತ್ಸವವು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಉತ್ಸವವಾಗಿ ಮತ್ತು ಈ ಜಿಲ್ಲೆಯ ಎಲ್ಲಾ ಸಮಾಜದ ಎಲ್ಲಾ ವರ್ಗದವರ ಸಹಕಾರದಿಂದ ನಿರಂತರವಾಗಿ ನಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈಗ ನಾವು 145ನೇ ವರ್ಷದ ಶರು ಮಹಾಗಣಪತಿ ದೀಪಾವಳಿ ಭಾನುವಾರ ಬುಧವಾರ ಮನ್ನಗುಡಿಯಲ್ಲಿ ನಡೆಯಲಿದೆ. ಆ ದಿವಸ ನಾವು ಕೆಲವು ಸಭಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಅದು ಸಾಯಂಕಾಲ 5 ಗಂಟೆಗೆ ಈ ಶ್ರೀನಿವಾಸ ಗ್ರೂಪ್ ಆಫ್ ಕಾಲೇಜ್ ಅದರ ಡೈರೆಕ್ಟರ್ ಆದ ನಿರ್ದೇಶಕರಾದ ಶ್ರೀಮತಿ ವಿಜಯಲಕ್ಷ್ಮಿ ರಾವರಿಂದ ಅದು ಉದ್ಘಾಟನೆಗೊಳ್ಳಲಿದೆ. ಆಮೇಲೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಘಟನಾ ಪೂರ್ವನಿಧಿಯವರಾದ ಶ್ರೀ ಡಾಕ್ಟರ್ ನರೇಂದ್ರ ಅವರು ಉದ್ಘಾಟನೆ ಮಾಡಿದ್ದಾರೆ. ಮುಂದೆ ಭಜನಾ ಕಾರ್ಯಕ್ರಮ, ಆಮೇಲೆ 6ರಿಂದ 7:30ವರೆಗೆ ನಮ್ಮ ಊರಿನವರಾದ ಮಂಗಳೂರಿನವರಾದ ಅದರಲ್ಲಿಯೂ ಮಣ್ಣಗುಡ್ಡೆ ನಿವಾಸಿಗಳೇ ಆದ ಶ್ರೀ ಕೋಟಿಕಾ ದೇವದಾಸ್ ಅವರಿಂದ ಚಿತಾವಣೆ. To safeguard Hinduism and form Hindu Rashtra, a Hindu Dharma Jagrati meet has been organized on Sunday the 16th November from 4:30 p.m. at Kulal Bhavan, centered by Suratkar, said Mr. Guru Prasad at a press conference at the press club. ಹಿಂದೂಗಳಲ್ಲಿ ಈ ಒಂದು ಸದ್ಯ ಸ್ಥಿತಿಯನ್ನ ಬಿಡಿಸಿ ಹೇಳಿ ಸ್ವಧರ್ಮದ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ಹಿಂದೂಗಳ ಸಂಘಭಾವ ಸಂಘಟಿತ ಮನೋಭಾವ ನಿರ್ಮಾಣ ಮಾಡುವ ಉದ್ದೇಶ ಇಟ್ಟುಕೊಂಡು ಜೊತೆಯಲ್ಲಿ ಹಿಂದೂ ರಾಷ್ಟ್ರ ಈ ಭಾರತ ದೇಶ ಘೋಷಣೆ ಆಗಬೇಕು ಅನ್ನುವಂತಹ ಒಂದು ಮಹತ್ತರವಾದ ಧ್ಯೇಯವನ್ನು ಇಟ್ಟುಕೊಂಡು ನಾವು ಭಾರತದಲ್ಲಿ ಒಟ್ಟು ಇಲ್ಲಿಯ ತನಕ ಸುಮಾರು 950ಕ್ಕೂ ಹೆಚ್ಚು ಧರ್ಮಜಾಗೃತಿ ಸಭೆಗಳನ್ನು ನಾವೀಗ ಆಯೋಜನೆ ಮಾತನಾಡಿದ್ದೇನೆ. ಈ ವರ್ಷ ಸುಮಾರೊಂದು ಕರ್ನಾಟಕಕ್ಕೆ ಒಂದು 18 ಧರ್ಮಜಾಗೃತಿ ಸಭೆಗಳನ್ನು ಮಾಡುವಂತಹ ಒಂದು ನಿಯೋಜನೆ ಇದೆ. ಬಿಜಾಪುರದಿಂದ ಹಿಡಿದು ಬೆಂಗಳೂರು ತನಕ, ಬಿಜಾಪುರ, ಹುಬ್ಬಳ್ಳಿ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಹಾಗೆ ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳಲ್ಲಿ ನಾವು ಒಟ್ಟು 18 ಧರ್ಮಜಾಗೃತಿ ಸಭೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಸಭೆಯ ಮೂಲಕ ಕೇವಲ ಸಭೆಗಳು ಮಾತ್ರ ಮಾಡುವ ನಮ್ಮ ಉದ್ದೇಶ ಅಲ್ಲ, ಸಭೆಗಳ ಮೂಲಕ ನಾವು ಹಿಂದೂಗಳ ಜಾಗೃತಿಯನ್ನು ಮೂಡಿಸಿ ನಿಜವಾದ ಅರ್ಥದಲ್ಲಿ ನಾವು ಹಿಂದೂ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಈ ಸಭೆಗಳನ್ನ ಅನೇಕ ಮಾಡ್ತಾ ಬಂದಿದ್ದೇವೆ. ಸಭೆಯ ನಂತರ ಕೇವಲ ಈ ಒಂದು ಸಭೆ ನಾವು ಮಾಡಿ ಸ್ಟಾಪ್ ಮಾಡಿದ್ವಿ ಹಾಗಿಲ್ಲ. ನಂತರ ನಾವು ಹಿಂದೂಗಳ ನಿಜವಾದ ಅರ್ಥದಲ್ಲಿ ಧರ್ಮ ಶಿಕ್ಷಣ ಏನು, 4 ತಲೆಮಾರುಗಳು ಹಿಂದೂ ಸಮಾಜಕ್ಕೆ ಧರ್ಮ ಶಿಕ್ಷಣ ಇಲ್ಲ, ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಧರ್ಮ ಶಿಕ್ಷಣ ಪ್ರಮುಖವಾಗಿ ನಮ್ಮ ಹಿಂದೂ ಸಮಾಜಕ್ಕೆ ಕೊಡುವಂತಹ ಯೋಜನೆ ನಾವು ಕಳೆದ 8 ವರ್ಷಗಳಿಂದ ಮಾತನಾಡಿದ್ದೇವೆ. ಧರ್ಮ ಶಿಕ್ಷಣ ಯಾವಾಗ ನಮ್ಮ ಹಿಂದೂ ಸಮಾಜ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಖಂಡಿತವಾಗಿ ಈ ಒಂದು ಸಮಾಜ ಸದೃಢ ಆಗ್ತದೆ ಅನ್ನುವಂತಹ ಒಂದು ವಿಶ್ವಾಸ ಇಟ್ಕೊಂಡು ಈಗ ಸಮಿತಿ ಮಾತುಕತೆಯನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಈ ಧರ್ಮ ಶಿಕ್ಷಣದ ಗೌರವ ಒಂದು ಅಭಾವದಿಂದ ಇವತ್ತು ಹಿಂದೂಗಳು ಧರ್ಮದ ಆಚರಣೆ ಮಾಡ್ತಾ ಇದ್ದಾರೆ. ಧರ್ಮದ ಆಚರಣೆ ಮಾಡಿದ ಕಾರಣ ಇವತ್ತು ಅನ್ಯ ಪಂಥೀಯರು ಹಿಂದೂಗಳ ಇವತ್ತು ಮೇಲೆ ಅತ್ಯಾಚಾರ ಮಾಡುವಂತಹ ಪ್ರಭಾವ ಹೆಚ್ಚಾಗ್ತದೆ. ಯಾವ ಪ್ರಕಾರ ಅಂತ ಹೇಳಿದ್ರೆ ಇವತ್ತು ಅವಳೇ ವಿಷಯ ಮಂಡನೆ ಮಾಡಿದ ಹಾಗೆ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಲಿಕ್ಕೆ ಇವತ್ತು ಅನ್ಯ ಪಂಥೀಯರು ಹಿಂದೂಗಳ ಮೇಲೆ ಪ್ರಭಾವವನ್ನು ಬೀಳ್ತಾರೆ. ಅನ್ಯ ಪಂಥೀಯರು ಯಾಕಂದ್ರೆ ಇಡೀ ವಿಶ್ವವನ್ನು ಗಮನಿಸಿದಾಗ ಸುಮಾರು 152 ಇವತ್ತು ಕ್ರೈಸ್ತ ರಾಷ್ಟ್ರಗಳಿವೆ, ಸುಮಾರು 52 ಇಸ್ಲಾಂ ರಾಷ್ಟ್ರಗಳಿವೆ, 12 ಬೌದ್ಧ ರಾಷ್ಟ್ರಗಳಿವೆ, ಕೆಲವೇ ಕೆಲವು ಜನಸಂಖ್ಯೆ ಇರುವಂತಹ ಒಂದು ಜ್ಯೂ ಪ್ರತ್ಯೇಕ ಇಸ್ರೇಲ್ ರಾಷ್ಟ್ರ ಇದೆ. ಆದ್ರೆ ಬಹುಸಂಖ್ಯಾತ ಇರುವಂತಹ ಹಿಂದೂ ಈ ಭಾರತದಲ್ಲಿ ಇವತ್ತು ಪ್ರತ್ಯೇಕವಾಗಿ ಹಿಂದೂ ರಾಷ್ಟ್ರ ಇಲ್ಲ ಅನ್ನೋದು ತುಂಬಾ ಅತ್ಯಂತ ದುಃಖಕರವಾಗಿರಬೇಕಾಗ್ತದೆ. ಆ ದೃಷ್ಟಿಕೋನದಲ್ಲಿ ನಾವು ಈ ರಾಷ್ಟ್ರವನ್ನ ನಾವು ಹಿಂದೂ ರಾಷ್ಟ್ರ ಖಂಡಿತವಾಗಿ ಮಾಡಬೇಕು. ಯಾಕಂದ್ರೆ ರಾಮರಾಜ್ಯದ ಸಂಕಲ್ಪನೆ ನಾವು ಇಟ್ಕೊಂಡು ನಾವು ಮಂತ್ರದ ಜೀವನ ನಾವೀಗ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಡೀ
ವಿಶ್ವದಲ್ಲಿ ಜಾತ್ಯತೀತ ರಾಷ್ಟ್ರ ಅಂತ ನಾವು ಈ ಭಾರತವನ್ನು ಹೇಳ್ತೇವೆ. ಯಾಕಂದ್ರೆ 1975 ಈ ರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಮಾಡಿದೆ. ಅದು ಹಿಂದೆ ಈ ರಾಷ್ಟ್ರ ಹಿಂದೂ ರಾಷ್ಟ್ರವೇ ಇತ್ತು. ಅಂದ್ರೆ ಈ ಹಿಂದೂ ರಾಷ್ಟ್ರ ಏನು ಹಿಂದೆ ಇತ್ತು ಅನ್ನುವಂತ ನಾವು ಮತ್ತೆ ಕೂಡ ಈ ರಾಷ್ಟ್ರವನ್ನ ಜಾತ್ಯತೀತವನ್ನು ಬಿಟ್ಟು ನಾವು ಹಿಂದೂ ರಾಷ್ಟ್ರವೇ ಈ ರಾಷ್ಟ್ರ ಆಗಿದೆ ಅನ್ನುವಂತ ನಾವು ಮತ್ತೆ ಅದನ್ನ ಘೋಷಣೆ ಮಾಡಬೇಕು ಸಾಧ್ಯತೆ ನಾವು ದೃಷ್ಟಿಕೋನದಲ್ಲಿ ಈ ಸಭೆಗಳನ್ನು ನಾವೀಗ ಮಾಡ್ತೇವೆ. ಪ್ರಮುಖವಾಗಿ ಇವರು ಕರ್ನಾಟಕದಲ್ಲೇ ಮೊದಲ ಸಭೆ ನಾವು ಸುರತ್ಕಲ್ನಲ್ಲಿ ನಾಳೆ ಭಾನುವಾರ 16ನೇ ನವೆಂಬರ್ ಕುಲಾಲ್ ಭವನದಲ್ಲಿ ಮಾಡ್ತಾ ಇದ್ದೀವಿ ಸಂಜೆ 4 ಗಂಟೆಗೆ. Hi, this is John Abraham and you're watching Coastal Times. Red Rocks India Domicile Projects presents Red Rocks Blueberry Greens Residential Layout Airport Road Blueberry Hills Yeyadi. Plots start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deals Marketing and Project Management Company, Airport Road, Yeyadi, Mangalore. India's biggest amusement shopping exhibition is back now in Mangalore. National Consumer Fair brings Snow World to Mangalore. Star attraction this year: Caterpillar Ride, Snow World, Fish and Bird Show, Dragon Train, Merry Columbus, Breakdance, Italian Torra, etc. Over 100 stalls and over 25 amusement family and children rides. Hurry! Book your stall today. Top national and international brands under one roof. Daily 4 p.m. to 9 p.m. Venue: Karavali Utsav Grounds, Mangala Stadium, Mangalore. Contact 944-8060-473 or 87222050. Today, one looks back with pride and wonder on the transformation that has taken place at Kankanadi. From a single dispensary to a super specialty hospital. From 20 beds to 1,050 beds. From 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture need under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Vidya Bharati Akhila Bharatiya Shiksha Samsthan has organized 27th National Level Aesthetic Meet 2014 from 17th to 20th November at Sharada Vidyaniketan Public School, Devi Nagar, Talapadi, Mangalore.
said Mr. M.V. Puranik addressing a press meet at the Press Club Patrika Bhavan in Mangalore. ವಿದ್ಯಾಭಾರತಿಯ ತತ್ವ ಏನು ಅಂದ್ರೆ ಪಂಚಮುಖಿ ಶಿಕ್ಷಣ. ಪಂಚಮುಖಿ ಶಿಕ್ಷಣ ಅಂದ್ರೆ ಆಧುನಿಕ ಶಿಕ್ಷಣದ ಜೊತೆ ಆಧುನಿಕ ಎಲ್ಲ ವಿಚಾರಗಳ ಜೊತೆ ಯೋಗ, ಧ್ಯಾನ, ಸಂಸ್ಕೃತ, ಸಂಗೀತ, ನೃತ್ಯ ಮತ್ತು ಕ್ರೀಡೆಗಳು, ಆ ಕ್ರೀಡೆಗಳ ಜೊತೆ ಮೌಲ್ಯಗಳು, ಭಾರತೀಯ ಜೀವನ ಮೌಲ್ಯಗಳು, ಇದನ್ನು ಒತ್ತಿ ಹೇಳತಕ್ಕಂಥ ಈ 5 ಮುಖ್ಯ ಅಂಶಗಳನ್ನು ಒಳಗೊಂಡಂತೆ ಇದು ಪಂಚಮುಖಿ ಶಿಕ್ಷಣ. ಇದರ ಹಾಗೆ ಈ ಹಿಂದೆ ನಮ್ಮ ವಿದ್ಯಾಭಾರತಿ ನಮಗೆ 2 ಅವಕಾಶ ಸಿಕ್ಕಿತ್ತು. ಒಂದು ಅಖಿಲ ಭಾರತ ವಾಲಿಬಾಲ್ ವಿದ್ಯಾಭಾರತಿ ಯಶಸ್ವಿಯಾಗಿ ನಡೆಸಿದ್ದು. ಅನಂತರ SCFI ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಅತ್ಯಂತ ಒಂದು ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಸಂಸ್ಥೆ. ಅದರ ಮೂಲಕ 19ರ ಕೆಳಗೆ ಮಕ್ಕಳಿಗೆ ಒಂದು ವಾಲಿಬಾಲ್ ಪಂದ್ಯಾಟವನ್ನು ಜರುಗಿಸಿತು. ಈ ವರ್ಷ ನಮಗೆ ಸಿಕ್ಕಿದ ಒಳ್ಳೆಯ ಅವಕಾಶ. ಸುಮಾರು 10 ಭಾಗಗಳಿಂದ ಮುಖ್ಯ ರೀಜನ್ಸ್ ಮತ್ತು ವಲಯಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. 40 ಪ್ರಾಂತಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ಸುಮಾರು 700 ವಿದ್ಯಾರ್ಥಿಗಳು, 250 ಶಿಕ್ಷಕರು ಮತ್ತು ರೆಫರೀಸ್ ಬರ್ತಾರೆ. ಅವರೆಲ್ಲ ಬರ್ತಾರೆ. 17ರಿಂದ 20ನೇ ತಾರೀಕಿನವರೆಗೆ ನಮ್ಮಲ್ಲಿ ಅವರಿರ್ತಾರೆ. ಇಲ್ಲಿ 3 ವರ್ಗದಲ್ಲಿ ಕ್ರೀಡೆ ನಡೆಯುತ್ತದೆ. ಶಿಶು, ಬಾಲಕ ಮತ್ತು ತರುಣ 3 ವರ್ಗದಲ್ಲಿ ಕ್ರೀಡೆ ಕೂಟಗಳು ನಡೆಯುತ್ತವೆ. ಈ ಕ್ರೀಡೆಯಲ್ಲಿ ಯಾರೆಲ್ಲ ಪ್ರಥಮ ಸ್ಥಾನ ಗಳಿಸ್ತಾರೆ ಅವರಿಗೆ ಅಖಿಲ ಭಾರತ SCFIಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಒಂದು ಅವಕಾಶ. ನಮ್ಗೆ ಗೊತ್ತಿದೆ, SCFIಯಲ್ಲಿ ಒಂದು ಭಾಗವಹಿಸುವಂತ ಒಂದು ಅವಕಾಶ ಸಿಕ್ಕಿದ್ರೆ ಅವರಿಗೆ ಮುಂದಿನ ವೃತ್ತಿ ಶಿಕ್ಷಣಕ್ಕೆ ಸೇರಲಿಕ್ಕೆ, ಅದು ಇಂಜಿನಿಯರಿಂಗ್, ಮೆಡಿಕಲ್ ಸೇರಲಿಕ್ಕೆ ಈ ಗೇಮ್ಸ್ ಕೋಟ ಏನಿದೆ ಅದರಿಂದ ಅವರಿಗೆ ಸೀಟ್ ತಗೊಳ್ಳಿಕ್ಕೆ ತುಂಬಾ ಉಪಕಾರ ಆಗ್ತದೆ. ಅದೇ ರೀತಿ ನಮ್ಮಲ್ಲಿ ಮಕ್ಕಳು ಒಳ್ಳೆಯ ರೀತಿಯ ಅವಕಾಶ ಬಳಸಿಕೊಳ್ತಾರೆ. ಈ ಹಿಂದೆ ನಮ್ಮ ಸೌಭಾಗ್ಯ ಏನಂತಂದ್ರೆ SCFI ಸಾಮಾನ್ಯವಾಗಿ ಯಾರೀಗ ಕೊಡುವುದಿಲ್ಲ. ನಮ್ಮಲ್ಲಿರ್ತಕ್ಕಂತಹ ಆ ವ್ಯವಸ್ಥೆ ಮತ್ತು ಒಟ್ಟು ಅಚ್ಚುಕಟ್ಟುತನಕ್ಕೋಸ್ಕರ ನಮಗೆ ಎಕ್ಸಲೆನ್ಸಿ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ, SCFI ಕೊಟ್ಟಿದ್ದಾರೆ. ಅದು ನಮಗೆ ತುಂಬಾ ಸಂತೋಷ. ಈ ವರ್ಷ ಈ ವಿಶೇಷ ಜವಾಬ್ದಾರಿಯನ್ನ ನಮಗೆ ಕೊಟ್ಟ ಕಾರಣ ನಾವು ಇದನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಬೇಕು ಎನ್ನುವಂತ ಇದರಲ್ಲಿದ್ದೇವೆ. ನಮಗೆ ಮುಖ್ಯವಾಗಿ ಇದರ ಅಧ್ಯಕ್ಷರಾಗಿ ಶ್ರೀ UT ಖಾದರ್ ನಮ್ಮ ಹೆಲ್ತ್ ಮಿನಿಸ್ಟರ್ ಇದ್ದಾರೆ. ಅನಂತರ ನಳಿನ್ ಕುಮಾರ್ ಕಟೀಲ್, ಡಾಕ್ಟರ್ ವಿನಯ್ ಹೆಗ್ಡೆ, ರಮಣಾ ಪೈ, ಅಭಯ್ ಚಂದ್ರ ಜೈನ್, ಡಾಕ್ಟರ್ ಮೋಹನ್ ಆಳ್ವಾ, ಕ್ಯಾಪ್ಟನ್ ಗಿರೀಶ್ ಕಾರ್ಣಿಕ್, ಡಾಕ್ಟರ್ ಯಶೋ ವರ್ಮಾ ಹಾಗೂ ಶ್ರೀ ಮಹಾಬಲ ಮಾಳ್ವ ಇವರು ಆನರರಿ ಅಡ್ವೈಸರ್ ಆಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಒಟ್ಟಿಗೆ ಈ 5 ದಿನ ನಡೆತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಅದಕ್ಕೆ ವೀಕ್ಷಣೆಗೆ ಬರುವವರಿಗೂ ಕೂಡ ಅಲ್ಲಿ ಅವಕಾಶ ಇದೆ. ಒಟ್ಟು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಕಲ್ಪಿಸಿ ವ್ಯವಸ್ಥಿತ ರೀತಿಯಲ್ಲಿ ಈ ಒಂದು ಕ್ರೀಡೋತ್ಸವವನ್ನು ಮಾಡಬೇಕು. The new logo of Thank You Ice Cream was launched by Justice Santosh Hegde and later Mr. Hegde addressed the gathering. ಈಗ ಅನಾವರಣಗೊಳ್ಳುತ್ತದೆ. ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಈಗ ರಿಬ್ಬನ್ ಕಟ್ಟಾಯಿಸ್ತಾರೆ. ಭ್ರಷ್ಟರನ್ನ, ಅತ್ಯಾಚಾರಿಗಳನ್ನ ಬಹಿಷ್ಕರಿಸುವಂತ ಒಂದು ಸಮಾಜವನ್ನು ಕಟ್ಟಬೇಕು. ಅದು ನನ್ನ ವಯಸ್ಸಿನ ನಮ್ಮ ಕಾಲದಲ್ಲಿ ಸಾಧ್ಯವಿಲ್ಲ. ಇಲ್ಲಿ ಕೂತಂತ ಚಿಕ್ಕ ಮಕ್ಕಳಿಗೆ ಮತ್ತು ಅವರಿಗೆ ಸ್ವಲ್ಪ ಹಿರಿಯರಾದ ಯುವಕರಿಂದ ಸಾಧ್ಯವಿದೆ. ಆ ಪ್ರಯತ್ನ ನಡೀಬೇಕು. ಅದಕ್ಕಾಗಿ ನನ್ನ
ಮಾಹಿತಿಯನ್ನ ಇತರರ ಜೊತೆ ಹಂಚಿಕೊಳ್ಳುವುದು ಸರಿ ಅಂತ ನಾನು ತಿಳ್ಕೊಂಡು ಬಹಳಷ್ಟು ಶಾಲಾ ಕಾಲೇಜುಗಳಿದ್ದೇನೆ. ಅದರ ಬಗ್ಗೆ ನಾನು ಜಾಸ್ತಿ ಮಾತಾಡಿ ಜೀವನದಲ್ಲಿ ಸಂತೋಷ ವಾತಾವರಣವನ್ನು ಬದಲಾಯಿಸಕ್ಕೆ ನಾನು ಪ್ರಯತ್ನ ಪಡಲ್ಲ. ಆದರೆ Hi, this is Nisha Pathari and you are watching Coastal Times English News. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kabri Temple Road, Kabri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ ಬೈಲ್, ಮಂಗಳೂರು. ಪುಟ್ಟುಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. PSI, PC, PDO, DED, BEd and other degree pursuing students has been organized by Spardha Spurti Publishers and Printers at STM Law College Auditorium on Sunday the 16th November from morning 10 a.m. to evening 5 p.m. said Raghavendra Reddy at a press meeting. ಮಂಗಳೂರಲ್ಲಿ ನಾವು ಯಾಕೆ ಸಂಸ್ಥೆಗೆ ಪ್ರತಿದಿನ ಕಾಲ್ಸ್ ಮೇಲೆ ಪ್ರಯಾಣಿಸಿದ ನಾವು ಹೀಗೆ ಇವಾಗ ಕಲೆಕ್ಟ್ ಮಾಡಿದ್ದೇವೆ. ಪ್ರತಿ ತಿಂಗಳು ನಾವು 2 ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಆಯ್ಕೆ ಮಾಡಿಕೊಂಡ್ಬಿಟ್ಟು ನಾವು ಆ ರೀತಿ ಪ್ರತಿ ಡಿಸ್ಟಿಕಲ್ಲೂ ಕೂಡ ನಾವು ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಮಂಗಳೂರಲ್ಲೂ ಕೂಡ ಇವಾಗ ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ಈ ಕಾರ್ಯಾಗಾರದಲ್ಲಿ ರಿಸೋರ್ಸ್ ಪರ್ಸನ್ ಕೂಡ ಭಾಗವಹಿಸ್ತಾರೆ. ಯಾವುದು ಸಬ್ಜೆಕ್ಟ್ ವೈಸ್ ನಮಗೆ ಸಂಸ್ಥೆಯಿಂದಲೂ ಕೂಡ ಬರ್ತಾರೆ. ಸುತ್ತಮುತ್ತ ಡಿಸ್ಟಿಕ್ ಸ್ಟೇಟ್ ನಾವು ಅವರು ಕೂಡ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತೀವಿ. ಇಲ್ಲಿ ಹೆಚ್ಚಾಗಿ ಬರ್ತಾ ಇರೋರು ಅಂದರೆ ಎಕ್ಸಾಮ್ ಪರ್ಪಸ್ಗೋಸ್ಕರ ನಾವು ಅವರು ಗೈಡ್ಲೈನ್ಸ್ ಕೊಡ್ತಾ ಇರೋರು ಪೊಲೀಸ್ ಕಮಿಷನರ್ ಬರ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಅವರು ಕೂಡ ಬರ್ತಾ ಇದ್ದಾರೆ. ಆ ವಿಷಯದ ಅವರು ಪೊಲೀಸ್ ಕಮಿಷನರ್ ಕೂಡ ಇದರಲ್ಲಿ ಹೆಚ್ಚಾಗಿ ಬರ್ತಾ ಇದ್ದಾರೆ. ನಂತರ ಡಿ ಸಿ ಅವರು ಕೂಡ ಬರ್ತಾ ಇದ್ದಾರೆ.
ಅವರು ಕೂಡ ಬರ್ತಾರೆ. ಇದರಲ್ಲಿ ನಮ್ಮ ಮೂಲಕ ಪ್ರತಿನಿಧಿ ಮೂಲಕ ನಾನು ಯಾಕೆ ಏರ್ಪಡ್ತಾ ಇದೆ ಅಂತಂದ್ರೆ, ನಿಮ್ಮ ಮೂಲಕ ಸುತ್ತಮುತ್ತ ಹಳ್ಳಿ ಸ್ಟೂಡೆಂಟ್ ಏನು ಸ್ಕಾಲರ್ಶಿಪ್ ಇರ್ತಾರೆ, ಏನು ಕೋಚಿಂಗ್ ಹೆಲ್ಪ್ ಸ್ಟಡಿ ಮಾಡ್ತಾ ಇರ್ತಾರೆ, ಅವ್ರಿಗೋಸ್ಕರ ಇದು ಕನೆಕ್ಟ್ ಮಾಡಿದ್ದಾರೆ. ಅವ್ರು ಇಲ್ಲೇ ಇಟ್ಕೊಂಡ್ಬಿಟ್ಟು ಅವ್ರು ಇರೋ ರಿಸೋರ್ಸನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಆ ರೀತಿ ಏನು ಹೇಗೆ ಎಲ್ಲ ಇರುತ್ತೆ, ಹೇಗೆ ಅವರು ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ಆ ರೀತಿಯಾಗಿ ಯಾವ ರೀತಿ ನಾವು ನಮ್ಮನ್ನ ನಾವು ಏನು ಶ್ರೀಮಿಟ್ಕೊಂಡಿರ್ತೇವೆ ಅದು ಸಾಧಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಿರ್ತೇವೆ, ಹೀಗೆಲ್ಲ ಅದಕ್ಕೆ ನಾವು ಈ ಮಾರ್ಗದರ್ಶನ ಕೊಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಇದರಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಆಮೇಲೆ ಮ್ಯಾಥಮೆಟಿಕ್ಸ್, ರೀಸನಿಂಗ್, ಆಮೇಲೆ ಸೈಕಾಲಜಿ, ಈ ರೀತಿ ಎಲ್ಲ ಕೆಲವೊಂದು ಸಬ್ಜೆಕ್ಟ್ಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅದರ ಮೇಲೆ ನಾವು ಒಂದು ದಿವಸದ ಕಾರ್ಯಾಗಾರವನ್ನು ಏರ್ಪಡಿಸ್ತೇವೆ. ಬೆಳಗ್ಗೆ 10 ರಿಂದ ಸಾಯಂಕಾಲ 5 ಗಂಟೆವರೆಗೂ ಇದು ಇರುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ಕಾಲೇಜು ಕೂಡ ವಿಸಿಟ್ ಕೊಡ್ತಾ ಇದೆ. ಅಲ್ಲಿ ಕೊಟ್ಟು ಅವರು ಕೂಡ ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ಅನೌನ್ಸ್ ಮಾಡಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೇಳ್ತಾ ಇದೆ. ಇತ್ತೀಚೆಗೆ UPSC ಏನು ಎಕ್ಸಾಮ್ಸ್ ನಡೆಸಿದ್ರು, ಕರ್ನಾಟಕದಿಂದ ಆಯ್ಕೆ ಆಗೋ ಸಂಖ್ಯೆ ಕಡಿಮೆ ಇದೆ. ಆದರೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ರೀತಿಯ ಕ್ಯಾಂಡಿಡೇಟ್ಗಳು ಇದ್ದಾರೆ. The Region Conference of Region 6 of Lions Club International District 3170, Dakar, will be held on Sunday the 16th November from 4 p.m. onwards at City Beach, Bodar, Mangaluru, informed the press release. That's all for now. We'll be back with more news on the same channel at the same time. Till then, from all of us from the studio, it's goodbye and take care.